ಶ್ರಾವಣಿ, ಏನು ಯೋಚನೆ ಮಾಡ್ತಾಯಿದ್ಯಾ? ಏನೂ ಇಲ್ಲ ಅಭಿ. ಇವತ್ತಿನ ದಿನ ಎಷ್ಟು ಚೆನ್ನಾಗಿತ್ತಲ್ವಾ? ಅರ್ಶಿನ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದೆಯಾ? ಹೌದು, ಬಟ್ ಅದಕ್ಕಿಂತ ನಮ್ಮ ತರಲೆ, ತುಂಟಾಟ, ನಮ್ಮ ಸ್ಟ್ಯಾಚ್ಯೂ ಆಟ, ಮತ್ತೆ ನಾವು ಕಾಲೇಜ್ ಡೇಸಿಗೆ ಹೋಗ್ಬಿಟ್ವಿ ಅಂತ ಅನಿಸ್ತಾ ಇತ್ತು ನನಗೆ. ಅಭಿ, ನಾನು ಕೇಳಿದ ಕ್ವಶನ್ಗೆ ನೀನು ಆನ್ಸರೇ ಮಾಡಿಲ್ಲ. ಯಾವ ಕ್ವೆಶ್ಚನು? ನಾನೆಷ್ಟು ಟಾರ್ಚರ್ ಕೊಟ್ಟರು ನೀನು ನನ್ನ ಮೇಲೆ ಕೋಪನೇ ಮಾಡ್ಕೊಳಲ್ಲ. ಹೇಳು ಅಭಿ. ಹೇಳಲೇಬೇಕಾ? ಅಷ್ಟು ಸ್ಟ್ಯಾಚು, ಈ ಲಾಸ್ಟ್ ಸ್ಟ್ಯಾಚುಯಿಂದ ನಾನು ಎಲ್ಲ ಉತ್ತರ ಕೊಡ್ತೀನಿ. ನಾನು ಯಾಕೆ ವಾಪಸ್ ಮಾತಾಡಲ್ಲ ಅಂದರೆ, ಯಾಕಂದರೆ ಈ ಗೊಂಬೆನ ನಾನು ತುಂಬ ಇಷ್ಟಪಡ್ತೀನಿ. ಅದಕ್ಕೆ ನಿನ್ನ ಹುಡುಗಾಟಿಕೆ, ನಿನ್ನ ಮಾತು, ನಿನ್ನ ಕೋಪ, ನಿನ್ನ ಸೈಲೆನ್ಸ್ ಯಾವುದ್ರಲ್ಲೂ ದುರುದ್ದೇಶ ಇರಲ್ಲ. ಅದಕ್ಕೆ ನಾನು ಎಲ್ಲದನ್ನೂ ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ಕೋತೀನಿ. ನಿನಗೆ ಯಾವಾಗ ಹೇಗಿರಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು ಎಲ್ಲ ಗೊತ್ತಿದೆ. ಕೆಲವೊಂದು ಸಣ್ಣ ಪುಟ್ಟ ವಿಷಯ ಬಿಟ್ಟರೆ ಯು ವೆರಿ ಮ್ಯಾಚೂರ್. ನನಗೆ ತುಂಬ ಇಷ್ಟ ಆಗುತ್ತೆ ಶ್ರಾವಣಿ. ನಂದೊಂದು ಬೈಕೆ ಹೇಳ್ಕೊಬಿಡ್ಲಾ? ಹೇಳ್ಕೊಳ್ಳ ಯಾಕೆ, ಹೇಳ್ಕೊಬಿಡ್ತೀನಿ. ನಾಳೆ ಬೆಳಿಗ್ಗೆವರೆಗೂ ನಾನು ರಿಲೀಸ್ ಹೇಳಲ್ಲ. ನೀನು ಹೀಗೆ ಸ್ಟ್ಯಾಚು ಮೋಡಲ್ಲೇ ಇರಬೇಕು. ಯಾಕೆ ಅಂತ ಯೋಚನೆ ಮಾಡ್ತಾ ಇದೆಯಲ್ವಾ? ಅದನ್ನು ಹೇಳ್ಬಿಡ್ತೀನಿ. ಇಡೀ ರಾತ್ರಿ ಹೀಗೆ ತಪ್ಕೊಂಡು ಮಲ್ಕೊಬೇಕು ಅಂತ ಆಸೆ. ರಾಣಿ ಕಳೆ ಇರಬೇಕಾದ ಮುಖದಲ್ಲಿ ಏನು ಸಂದಿಗ್ತಾ ಇದು? ಟೆನ್ಷನ್ ತಾಂಡವಾಡ್ತಾ ಇದೆ. ಈ ರಾಜ್ಯಕ್ಕೆ ರಾಣಿ ಆಗೋದಕ್ಕೆ ಒಂದೇ ಒಂದು ಸ್ಟೆಪ್ ಬಾಕಿ ಇದೆ. ಅಷ್ಟರೊಳಗೆ ಏನಾಗ್ಬಿಡುತ್ತೋ ಅಂತ ಒಂದು ಸಣ್ಣ ಟೆನ್ಷನ್. ಅಕ್ಕ ಪ್ಲೀಸ್ ಡೋಂಟ್ ವರಿ, ಆದ್ಯ ರೆಡಿ ಆಗಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ವೆಡ್ಡಿಂಗ್ ವೆನ್ಯೂ ರೀಚ್ ಆಗ್ತೀವಿ. ನಾನು ಗಜ ಗರಡಗೆ ಅವೇ ಮೇಲೆ ಕನ್ನಡದ ಕೇಳಿದ್ದೀನಿ. ನಮ್ಮ ಕಣ್ಗಾವಲಿಂದ ಎಸ್ಕೇಪ್ ಆಗಿ ಅವನು ಆ ಕೋಟೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವನು ಬರೋದಿರಲಿ, ಅಲ್ಲಿಂದ ಆದ್ಯ ಎಸ್ಕೇಪ್ ಆಗಬಾರ್ದು. ಅದನ್ನು ನಾವು ನೋಡ್ಕೋಬೇಕು. ಏನಿದೆ ಸಂಯುಕ್ತ, ಅಭಿಷೇಕನ ನೋಡಿತಾ ಇದೆಯಾ? ಅಪಶಕುನ ಅಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಾಧ್ಯನೇ ಇಲ್ಲ ಬಿಡು ಅಕ್ಕ. ಅವಳೇನಾದರೂ ಎಸ್ಕೇಪ್ ಆಗೋದಿದ್ರೆ ನಿನ್ನೆ ರಾತ್ರಿನೇ ಟ್ರೈ ಮಾಡಿರೋಳು. ಆದರೆ ಅವಳಿಗೂ ಗೊತ್ತಾಗಿದೆ ಇನ್ನು ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಸೈಲೆಂಟ್ ಆಗಿದ್ದಾಳೆ. ಎಷ್ಟೋ ಜನ ಹೆಣ್ಮಕ್ಳು ಹಸೆಮಣೆ ಏರೋದಕ್ಕೂ ಮುಂಚೆನೆ ಓಡ್ ಹೋಗಿರೋ ಉದಾಹರಣೆಗಳಿವೆ. ಇದೆ ಅಕ್ಕ, ಆದರೆ ಆದ್ಯಂಗೆ ಅಷ್ಟೊಂದು ಧೈರ್ಯ ಇಲ್ಲ.
ಅಮ್ಮಯ್ಯನೇ ಬಂದು ಅವಳನ್ನ ಕರ್ಕೊಂಡು ಹೋಗ್ಬೇಕು ಬಿಟ್ರೆ ಅವಳೇ ಕಲ್ಯಾಣ ಮಂಟಪದಿಂದ ಓಡ್ ಹೋಗ್ತಾಳಂದ್ರೆ ಅದು ಕನ್ಸೆ. ನನಗೊಂದು ಅನುಮಾನ ಬರ್ತಾ ಇದೆ. ಏನ್ ಬಾವ ನಿಮ್ಮ ಅನುಮಾನ? ಅಲ್ಲ, ಆದ್ಯ ಕೊನೆ ಮೂಮೆಂಟಲ್ಲಿ ಒಂದು ಬಾಂಬ್ ಬಿಡ್ತಾಳೆ. ಹಾಗೆ ಅಕಸ್ಮಾತ್ ವಿಕ್ಕಿ ತಾಳಿ ಕಟ್ಟಿದ ಮೇಲೆ ಓಡಿ ಹೋದ್ರೆ ಏನು ಮಾಡೋದು? ಅದು ಆದ್ಯ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಟ್ಟ ಹಾಗೆ. ಆದ್ಯ ಯಾರ ಮಗಳು ಹೇಳು? ಮರ್ಯಾದೆ ಅನ್ನೋದು ರಕ್ತದಲ್ಲೇ ಬಂದಿದೆ. ಓಡ್ ಹೋಗಬೇಕು ಅಂತಂದರೆ ಮದುವೆಗೆ ಮುಂಚೆನೇ ಓಡ್ ಹೋಗ್ತಾಳೆ, ಮದುವೆ ಆದಮೇಲೆ ಓಡ್ ಹೋಗಲ್ಲ. ಮದುವೆ ಆಗೋವರೆಗೂ ಅವಳನ್ನ ಬಂಧನದಲ್ಲಿ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಆಯ್ತಾಯ್ತು, ಅರ್ಥ ಆಯ್ತು. ಆದ್ಯ ಈಗ ಸೆರೆಮನೆಯಲ್ಲಿರೋ ರಾಜ್ಕುಮಾರಿ. ಅವಳನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ರಾಜ್ಕುಮಾರನ್ ಥರ ಬಿಲ್ಡಪ್ ಕೊಡ್ತಿರೋ ಅನಾಮಿಕ ವ್ಯಕ್ತಿಯೊಬ್ಬ ಹೊರಗಡೆ ಓಡಾಡ್ತಾ ಇದ್ದಾನೆ. ಈಗ ರಾಜ್ಕುಮಾರಿನ ನಾವು ಜೋಪಾನ ಮಾಡಬೇಕು. ಅಕ್ಕ, ತನ್ವಿ ಕೂಡ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದಾಳೆ. ನಾವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಡ್. ಅಂತೂ ಇಂತೂ ನಮ್ಮ ಪ್ಲ್ಯಾನ್ಗಳು ನನ್ನ ಮಗ ವಿಕ್ಕಿ ಆದ್ಯನ ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗೆ ವರ್ಕೌಟ್ ಆಗ್ತಾ ಇದೆ. ವಿಕ್ಕಿನ ಕಂಟ್ರೋಲಲ್ಲಿರೋ ಹಾಗೆ ನಾವು ಮಾಡಬೇಕು. ಆ ಕೆಲಸನ ನನಗೆ ಬಿಡು ಸಂಯುಕ್ತ. ಆದರೂ ಯಾಕೋ ಮನಸ್ಸಿನ ಮೂಲೆಯಲ್ಲಿ ಏನೋ ಒಂಥರ ನರ್ವಸ್ನೆಸ್ ಶುರುವಾಗಿದೆ. ಸಂಯುಕ್ತ, ನೀನೇ ನರ್ವಸ್ ಅಂತಂದ್ರೆ ನಾನು ಮೂರ್ಛೋಗಿ ಬೀಳ್ಬೇಕಾಗತ್ತಷ್ಟೇ. ದಯವಿಟ್ಟು ಸ್ವಲ್ಪ ಧೈರ್ಯ ತಗೋ. ಡೆಫಿನೆಟ್ ಆಗಿ ಆದ್ಯನ್ ಕುತ್ತಿಗೆಗೆ ವಿಕ್ಕಿ ತಾಳಿ ಕಟ್ತಾನೆ. ನನ್ನ ಮಾತು ನೀನು ನಂಬು. ಅಷ್ಟಾದ್ರೆ ಸಾಕು.